ಸ್ನೇಹಿತರೆ ನಮಸ್ಕಾರ. ಗುಣಶ್ರೀ ಮಂಜು ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಊರಿನ ಗ್ರಾಮ ದೇವತೆಯಾದಂತಹ ಕೋಡಿಕೆಂಪಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮತ್ತು ಮಾರಮ್ಮ ಜಾತ್ರಾ ಮಹೋತ್ಸವ ಅಂತ ಕೂಡ ಕರೀತಾರೆ. ನಮ್ಮ ಊರಿನ ಗ್ರಾಮ ದೇವತೆ ಸ್ನೇಹಿತರೆ ಇದು. ನಾವು ಕೂಡ ಎಲ್ಲರೂ ಹೋಗಿದ್ದು. ಅಲ್ಲಿ ಏನಂದರೆ ವಿಶೇಷತೆ ಅಂದರೆ ಹಳ್ಳಿ ಕಡೆ ನಿಮಗೆ ಗೊತ್ತಲ್ಲ, ಊರಿನ ಯಾವುದೇ ಪ್ರಾಣಿ ಮತ್ತು ಯಾವುದೇ ರೋಗ ರುಜಿನಗಳು ಬರೋದು, ಜನಗಳಿಗೆ ಏನೇ ಅಡೆತಡೆಗಳು ಬರೋದಾಗಿದೆ ವರ್ಷಕ್ಕೊಂದು ಸತಿ ಹಬ್ಬ ನಮ್ಮೂರ ಕಡೆ ಮಾಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಊರಿನಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಕುರಿ ಕೂಡ ಮೇಯಿಸ್ತಾ ಇರ್ತಾರೆ. ಆ ಕುರಿಯ ತಗೊಂಬಂದ್ಬಿಟ್ಟು ಹೊಡ್ಕೊಂಬಂದು ಅಲ್ಲಿ ಅಕ್ಕಪಕ್ಕದಲ್ಲಿ ಮೇಯಿಸ್ತಾ ಇರ್ತಾರಲ್ಲ, ಆ ಜಾತ್ರೆ ದಿವಸ ಆ ದೇವಸ್ಥಾನ ಸುತ್ತಲೂ ಪ್ರದಕ್ಷಿಣೆ ಹಾಕೋದು ಅವತ್ತಿನ ಕಾಲದಿಂದಲೂ ಕೂಡ ನಡ್ಕೊಂಬಂದಿದೆ, ಈಗಲೂ ಕೂಡ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಬಂದ್ಬಿಟ್ಟು ಸ್ನೇಹಿತರೆ ಇದು ಸೆಕೆಂಡ್ ಪಾರ್ಟು. ಫಸ್ಟ್ ಪಾರ್ಟ್ ಆಲ್ರೆಡಿ ನೈಟ್ ಹೊತ್ತು ಹೋಗಿದ್ವಲ್ಲ ಜಾತ್ರೆಗೆ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೆಕೆಂಡ್ ಪಾರ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಇದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ, ನೋಡ್ತಾ ಇರಿ. ತುಂಬ ಚೆನ್ನಾಗಿದೆ. ಇಲ್ಲೇನಂತಂದರೆ ಹಗಲೊತ್ನಾಗ ಎಲ್ಲರೂ ಕೂಡ ಊರಿನ ಆಜುಬಾಜಿನ ಗ್ರಾಮಸ್ಥರು ಎಲ್ಲ ಹಬ್ಬ ಎಲ್ಲ ಮುಗಿದು ಕೊನೆಯ ದಿನ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಅಲ್ಲಿ ಅಕ್ಕಪಕ್ಕದ ಜನರ ಪದ್ಧತಿ ಸ್ನೇಹಿತರೆ. ಪದ್ಧತಿ ಅನ್ನೋದಕ್ಕಿಂತ ಮುಂಚೆ ಇಲ್ಲಿ ಈ ಪ್ರಾಣಿಗಳಿಗೆ ಯಾವುದೇ ರೋಗ ರುಜಿನಗಳು ಏನು ಬರಬಾರ್ದು ಅಂತೇಳಿ ಹರಕೆ ಹೊತ್ಕೊಂಡಿರ್ತಾರೆ ಸ್ನೇಹಿತರೆ. ಇಲ್ಲಿ ಬಂದು ಈ ದೇವಿಗೆ, ಈ ಗ್ರಾಮ ದೇವತೆಗೆ ಅಕ್ಕಪಕ್ಕದ ಜನ ಕುರಿ ಮತ್ತು ಕುರಿನ ಬಲಿ ಕೊಡ್ತಾರೆ ಸ್ನೇಹಿತರೆ. ಬಲಿ ಯಾವ ಥರ ಅಂತ ಅಂದರೆ ಬಾಯಲ್ಲೇ ಸಿಗಿತಾರೆ. ಈ ಜನಾಂಗದಲ್ಲಿ ಈ ದೇವಸ್ಥಾನಕ್ಕೆ ಅವತ್ತಿನ ಅನಾದಿನ ಕಾಲದಿಂದಲೂ ತುಂಬ ವರ್ಷಗಳಿಂದಲೂ ಕೂಡ ಇದು ನಡ್ಕೊಂಬಂದಿದೆ. ನಾವು ಕೂಡ ಅಂತಾರೆ ಕೊಡ್ಬೋದು, ಅದೇನಿಲ್ಲ. ಯಾವುದೇ ರೋಗ ಕುರಿ ಸಾಕಿರ್ತಾರಲ್ಲ ಅವ್ರು ಕೊಡ್ತಾರೆ. ನೋಡಿ ಸ್ನೇಹಿತರೆ, ಅದನ್ನು ಸಿಗಿಯೋಕ್ಕೆ ಅಂತಲೇ ಕೂಡ ಆ ಜನಾಂಗದಲ್ಲಿ ಆ ಫ್ಯಾಮಿಲಿಲಿ ಅವರೇ ಸಿಗಿಬೇಕು, ಬೇರೆ ನಾವು ನೀವು ಯಾರು ಆ ಥರ ಸಿಗೋಂಗಿಲ್ಲ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ಬಾಯಲ್ಲೇ ಸಿಗಿತಾರೆ ಕುರಿಯ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಅಲ್ಲಿ ಅಕ್ಕಪಕ್ಕದ ಜನರು ಇದನ್ನು ವಿಶೇಷತೆಯನ್ನು ನೋಡೋಕ್ಕೋಸ್ಕರನೇ ಕೂಡ ನೋಡಿ ಅಲ್ಲಿ ಜನಗಳು ಯಾವ ಥರ ಕ್ರೇಜ್ ಇರುತ್ತೆ ಅಂತ ಅವತ್ತಿನ ಕಾಲದಿಂದಲೂ ಕೂಡ ನಡ್ಕೊಂಬಂದಿದೆ. ಈಗಿನ ಕಾಲದ ಹುಡುಗರು ಕೂಡ ತುಂಬ ಕ್ರೇಜ್ಫುಲ್ಲಾಗಿ ಇದನ್ನು ಈ ಪದ್ಧತಿಯನ್ನು ನಡೆಸ್ಕೊಡ್ತಾರೆ ಸ್ನೇಹಿತರೆ. ಯಾವುದೇ ಅಡೆತಡೆ ಇಲ್ದಂಗೆ, ಏನೂ ಪ್ರಾಬ್ಲಮ್ ಆಗ್ದಂಗೆ ಈ ತಾಯಿ ಗ್ರಾಮ ದೇವತೆ ಈ ಜನಗಳನ್ನ ಅದೇ ರೀತಿ ಕಾಪಾಡ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ನಾವು ಕೂಡ ಖುಷಿಪಟ್ಟು ನಾವು ಕೂಡ ಹೋಗಿದ್ದು ಅಲ್ಲಿ. ಅಲ್ಲಿಂದ ಬಂದು ಒಂದು ಕುರಿ ಏನು ಹಿಡ್ಕೊಂತಾರೆ ಅದನ್ನು ಬಾಯಲ್ಲೇ ಸಿಗಿತಾರೆ, ಬಾಯಲ್ಲೇ ಸಿಗಿದ್ಬಿಟ್ಟು ಅದನ್ನು ದೇವತೆಗೆ ಅರ್ಪಿಸ್ತಾರೆ. ಆ ಗ್ರಾಮ ದೇವತೆಗೆ ಅದನ್ನು ಅರ್ಪಿಸ್ತಾರೆ. ಅಲ್ಲಿ ಅದನ್ನು ಅರ್ಪಿಸಿದ್ರೆ ಜನಗಳಿಗೆ ಏನೋ ಒಂಥರ ಖುಷಿ. ಅಲ್ಲಿ ತುಂಬ ಖುಷಿಯಾಗಿ ಜನಗಳು ಖುಷಿ ಪಡ್ತಾ ಇರ್ತಾರೆ. ನೋಡಿ ಸ್ನೇಹಿತರೆ, ಕುರಿ ಹಿಡ್ಕೊಂಡು ಬರ್ತಾ ಇದ್ದಾರೆ, ಕೂಡ ಬಾಯಲ್ಲೇ ಸಿಗಿತಾರೆ. ಅದನ್ನು ಯಾರೇ ಬಡಿತಾ ಇದ್ರೆ ಏನೋ ಒಂಥರ ಜನಗಳು ನೋಡಿ ಎಷ್ಟು ಒಂಥರ ಖುಷಿ ಪಡ್ತಾರೆ. ಅದು ಯಾವುದೇ ಬೆಚ್ಚು ಬೆದರಿ ಏನಾದ್ರು ಇದ್ದರೂ ಕೂಡ ಅದಕ್ಕೆ ಪರಿಹಾರ ಸಿಗುತ್ತೆ ಇಲ್ಲಿ ಸ್ನೇಹಿತರೆ.
ಗಾವೆಲ್ಲ ಸಿಗ್ದಾದ್ಮೇಲೆ ಸ್ನೇಹಿತರೆ ನಮ್ಮ ಮಕ್ಕಳು ಕೂಡ ಸಿಂಹದಲ್ಲೊಂದು ವಿಗ್ರಹ ಇತ್ತು, ಅದನ್ನು ನೋಡ್ತಾಯಿದ್ರು. ಅದ್ರ ಜೊತೆ ಫೋಟೋ ತೆಗಿಯಪ್ಪಾಜಿ ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ಕೂಡ ಅಲ್ಲಿ ಫೋಟೋ ತೆಗಿತಾ ಇದ್ದೆ. ನನ್ನ ಮಕ್ಕಳಿವರು ಅಲ್ಲಿ ಜಾತ್ರೆಗೆ ಬಂದು ಯಾವುದೇ ಆಟ ಸಾಮಾನು ಏನು ಬೇಕು ಎಲ್ಲ ಸಿಗುತ್ತೆ. ಅಲ್ಲಿ ಜಾತ್ರೆ ಗೊತ್ತಲ್ಲ, ಆಗಲೋ ತೊಳ್ಳಿ ಕಡೆ ಅಂದರೆ ಏನೋ ಒಂಥರ ಖುಷಿ. ಈ ತಾಯಿ ಇಲ್ಲಿ ನೆಲೆಸಿರೋದ್ರಿಂದ ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ. ಯಾವುದೇ ಪ್ರಾಬ್ಲಮ್ಸ್ ಇರಲಿ, ವರ್ಷಕ್ಕೊಂದ್ಸತಿ ಈ ಭಾಗದ ಜನರು ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಈ ಭಾಗದ ಜನರು ಬಂದು ಇಲ್ಲಿ ಈ ತಾಯಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನೋಡಿ ಸ್ನೇಹಿತರೆ, ಕೂಡ ನಾವು ಕೂಡ ಆ ದೇವಸ್ಥಾನದ ಮುಂದಗಡೆ ಇರೋದ್ರಿಂದ ಅದು ತಾಯಿ ಗ್ರಾಮ ದೇವತೆಯ ಮುಂದಗಡೆ ಒಂದು ಈ ಥರ ಒಂದು ಬೆನಕ ಇದೆ ಸ್ನೇಹಿತರೆ. ಅದು ಇದು ನೋಡಿ, ಅಲ್ಲಿ ಹೋದಾಗೆ ಅದು ಸೇಫ್ಟಿಗೋಸ್ಕರ ಸುತ್ತಲೂ ಇದು ಮಾಡಿದ್ದಾರೆ. ಆ ದೇವತೆಗೆ ನೋಡಿ, ಆ ಸಿಂಹದ ಮೇಲೆ ಕೂತಿರೋದು ತಾಯಿ. 2 ದ್ವಾರಪಾಲಕರ ಥರ ಆ ಕಡೆ ಈ ಕಡೆ ಒಂದು 2 ಇದೆ. ಸೆಂಟ್ರಲ್ಲಿ ಕೂಡ ಆನೆಯ ವಿಗ್ರಹಗಳು ಇದ್ದಾವೆ ನೋಡಿ ಬಾಗಿಲ ಮೇಲೆ. ನೋಡಿ, ಅದಕ್ಕೂ ಕೂಡ ಸೇಫ್ಟಿಗೋಸ್ಕರ ಗಾರ್ಡ್ ಮಾಡ್ತಿದ್ದಾರೆ. ಜನಗಳು ಕೈಲಿ ಪೈಲೆಲ್ಲ ಮುಟ್ತಾರೆ, ಗಲೀಜಾಗುತ್ತೆ ಅಂತ. ಒಳಗಡೆ ಹೋದರೆ ಆ ಗ್ರಾಮ ದೇವತೆಯ ದರ್ಶನ ಪಡ್ಕೊಳ್ಳಿ ನೀವು ಕೂಡ. ನಾವು ಕೂಡ ಹೋಗಿ ಆ ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ಕೊಂಡು ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ದರ್ಶನ ಮಾಡಿಕೊಂಡು ನಾವು ಕೂಡ ಬಂದು ಸ್ನೇಹಿತರೆ ತುಂಬ ಒಳ್ಳೆಯದು. ಈ ಭಾಗದ ಜನರು ಎಲ್ಲರೂ ಕೂಡ ಬರ್ತಾರೆ. ವರ್ಷಕ್ಕೊಂದ್ಸತಿ ಈ ಉಗಾದಿಯ ಆಸುಪಾಸಿನಲ್ಲಿ ನಡೆಯುತ್ತೆ. ಇದು ಎಲ್ಲಿ ಬರುತ್ತೆ ಅಂತ ಅಂದರೆ ಸ್ನೇಹಿತರೆ, ಇದು ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಕೆಂಚನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಬರುತ್ತೆ. ಇದು CS ಪುರ ಹೋಬಳಿಗೆ ಬರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತುಂಬ ಎಂಜಾಯ್ ಮಾಡಿ. ಈ ವಿಡಿಯೋ ಕೊನೆ ಗಂಟೆ ನೋಡಿ ಆದಮೇಲೆ ಸ್ನೇಹಿತರೆ ತಪ್ಪದಂಗೆ ನೀವೊಂದು ಕೆಲಸ ಮಾಡಬೇಕು. ಏನಂತಂದರೆ, ಈ ವಿಡಿಯೋ ನೋಡಿದ ಮೇಲೆ ನಮಗೆ ಒಂದು ಸಪೋರ್ಟ್ ಮಾಡೋಕ್ಕೋಸ್ಕರ ಈ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ನೀವು ಕೂಡ ನಿಮ್ಮೂರಲ್ಲೂ ಕೂಡ ಈ ಥರ ಮಾಡ್ತಾರೆ. ಈ ವಿಡಿಯೋನು ನೋಡಿ, ನಿಮ್ಮೂರ ವಿಡಿಯೋನು ಕೂಡ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇ ಗ್ರಾಮ ದೇವತೆ, ತುಂಬ ಚೆನ್ನಾಗಿದೆ. ತುಂಬ ಅಲಂಕಾರಗಳು ತುಂಬ ಚೆನ್ನಾಗಿ ಮಾಡಿರ್ತಾರೆ. ಮುಂದಿನ ದಿನ ನೈಟಿಂದ 2 ಡೇಸ್ ಕೂಡ ಇದೇ ಥರ ಇರುತ್ತೆ ಅಲಂಕಾರ. ನಾವು ಕೂಡ ವಹಿಸ್ತೇವೆ. ನಮಸ್ಕಾರ.